ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದೊಡ್ಡ ಹಾಕೊಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ, ಬಿಜೆಪಿ ವತಿಯಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ, ದ್ವಿಚಕ್ರ ವಾಹನಗಳ ಅಣುಕು ಯಾತ್ರೆ ಮತ್ತು ಕಾರ್ ಎಳೆದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು. ಗ್ಯಾರಂಟಿ ಹಣ ಹೊಂದಿಸಲು ರಾಜ್ಯ ಸರ್ಕಾರ ಬಡವರ ಜೇಬು ಕತ್ತರಿಸ್ತಾ ಇದೆ. ಕೆಲವೇ ತಿಂಗಳಲ್ಲಿ ಸರ್ಕಾರ ಬೀಳಲಿದೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಭವಿಷ್ಯ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಪೆಟ್ರೋಲ್ ಪಂಪ್ನಲ್ಲಿ ಬೈಕ್ ಸವಾರರ ಮತ್ತು ಕಾರ್ ಚಾಲಕರ ಅಭಿಪ್ರಾಯ ಸಂಗ್ರಹ. ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ. ದಯವಿಟ್ಟು ಕಡಿಮೆ ಮಾಡುವಂತೆ ಸಾರ್ವಜನಿಕರಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹ. ಜಿಲ್ಲೆಯಾದ್ಯಂತ ಸಂಭ್ರಮದ ಬಕ್ರೀದ್ ಹಬ್ಬದ ಆಚರಣೆ. ನಗರದ ಈದ್ಗಾ ಮೈದಾನದಲ್ಲಿ ಭಕ್ತಿಯಿಂದ ನಮಾಜ್ ಮಾಡಿದ ಇಸ್ಲಾಂ ಬಾಂಧವರು. ಪರಸ್ಪರ ಆಲಿಂಗನದಿಂದ ಸಂಭ್ರಮದ ಬಕ್ರೀದ್ ಆಚರಣೆ. ಸಂಸದ ಸಾಗರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಘಾವಿಗೆ. ಜಿಲ್ಲೆಯಾದ್ಯಂತ ಒಂದಿಷ್ಟು ಸುರಿದ ಮಳೆ, ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ ವರುಣ. ಕಮ್ಮನಗರ ತಾಲೂಕಿನ ಹಲವೆಡೆ ಬಿತ್ತನೆ ಆರಂಭ. ಇನ್ನು ಹಲವೆಡೆ ಮಳೆ ಇಲ್ಲದ ರೈತ ಕಂಗಾಲು. ತಿಂಗಳು ಕೊನೆಯಲ್ಲಿ ಬೀಳುವುದೇ ಧಾರಾಕಾರ ಮಳೆ. ದಕ್ಷಿಣ ಆಫ್ರಿಕಾದಲ್ಲಿ 1 ವಾರ ಬಸವ ತತ್ವ ಪ್ರಚಾರ. ಸಾಧಕರಿಗೆ ಬಸವ ಮಂಟಪದಲ್ಲಿ ಅಭಿನಂದನಾ ಸಮಾರಂಭ. ವಿಶ್ವಕ್ಕೆ ಪ್ರಜಾಪ್ರಭುತ್ವ ಮೊದಲು ನೀಡಿದ್ದು ಭಾರತ ಎಂಬ ವಿಷಯ ಜಗತ್ತಿಗೆ ಸಾರಬೇಕಾಗಿದೆ. ಬಸವಕುಮಾರ್ ಪಾಟೀಲ್. ಇಂಗ್ಲೆಂಡ್ನಲ್ಲಿ 2025ರಲ್ಲಿ ಬಸವ ತತ್ವ ಸಮಾವೇಶ ನಡೆಯಲಿದೆ. ಚನ್ನಬಸವಾನಂದ ಶ್ರೀಗಳು. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಆ ಒಂದು ಹೊಸ್ತಿಲಲ್ಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆದಿದೆ. ಗ್ಯಾರಂಟಿ ಯೋಜನೆಗಾಗಿ ಹಣ ಹೊಂದಿಸಲು ಬೆಲೆ ಹೆಚ್ಚಳ ಮಾಡಲಾಗಿದೆ. ಇದರಿಂದ ಬಡವರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೂಡಲೇ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕೆಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆಯವರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಗರದಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಭಾರತೀಯ ಜನತಾ ಪಕ್ಷ ಹಾಗೂ JDS ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಬ್ ರಿಜಿಸ್ಟರ್ ಬೆಲೆ ಆಗಿರಬಹುದು, ಬಾಂಡ್ ಬೆಲೆ ಆಗಿರಬಹುದು, ಬಿತ್ತನೆ ಬೀಜದ ದರ, ಸಾರಾಯಿ ಬೆಲೆ ಜಾಸ್ತಿ ಮಾಡುತ್ತಲೇ ಬಂದಿದೆ. ಜನರಿಗೆ ಇದು ಗೊತ್ತಾಗಲೇ ಇಲ್ಲ. ಎಲ್ಲರೂ ಕೂಡ ಖಟಾಖಟ್ ಜೇಬಿನಿಂದ ಹಣವನ್ನು ತೆಗಿಬೇಕು, ಟಕ್ ಅಂತ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಕೆಲವೇ ತಿಂಗಳಲ್ಲಿ ಈ ಸರ್ಕಾರ ಬೀಳಲಿದೆ ಎನ್ನುವಂಥ ಭವಿಷ್ಯವನ್ನು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಯವರು ಹೇಳಿದರು. ಬಡವರು ಜೀವನ ನಡೆಸುವುದೇ ದುಸ್ತರವಾಗಿದೆ. ಇಡೀ ಜೀವನ ಪದ್ಧತಿ ಹಾಗೂ ಸಾರಿಗೆ ವೆಚ್ಚ ಸೇರಿದಂತೆ ಹಲವು ರೀತಿಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತವೆ. ಒಂದು ಕಡೆಯಿಂದ ಕೊಡುವುದು, ಮತ್ತೊಂದು ಕಡೆಯಿಂದ ತೆಗೆದುಕೊಳ್ಳುವುದು, ಈ ರೀತಿಯ ಹೊರೆಗಳನ್ನು ಸರ್ಕಾರ ಜನರ ಮೇಲೆ ಹೇರಿಕೊಂಡು ಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಡಬಲ್ ಡಿಜಿಟ್ ಕ್ರಾಸ್ ಮಾಡಲು ಆಗಿಲ್ಲ. ಜನರಿಗೆ ಗ್ಯಾರಂಟಿ ಯೋಜನೆ ಕೊಟ್ಟರೂ ಸಹ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಸಹಕಾರ ಮಾಡಲಿಲ್ಲ. ಹೀಗಾಗಿ ಸರ್ಕಾರ ಸಾಮಾನ್ಯ ಜನರಿಗೆ, ದೀನದಲಿತರಿಗೆ ಮತ್ತು ಬಡವರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಸ್ವತಃ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ, ನಮಗೆ ಯಾವುದೇ ರೀತಿಯ ಅನುದಾನ ನೀಡುತ್ತಾ ಇಲ್ಲ ಎಂದು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕೆಲವೇ ತಿಂಗಳಲ್ಲಿ ಈ ಸರ್ಕಾರ ಬೀಳಲಿದೆ ಎಂದು ಬೆಲ್ದಾಳೆಯವರು ಭವಿಷ್ಯ ನುಡಿದರು. ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಪ್ರಭಾರಿಗಳಾಗಿರುವಂಥ ಈಶ್ವರ್ ಸಿಂಗ್ ಠಾಕೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಸುಳ್ಳು ಗ್ಯಾರಂಟಿಗಳ ಜಾರಿಗಾಗಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಎಂಬ ಸವಾರಿ ಮಾಡ್ತಾ ಇದೆ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ದಿನಸಿ ವಸ್ತುಗಳ ಬೆಲೆ ಜಿಗಿಯುತ್ತವೆ. ಲೋಕಸಭಾ ಚುನಾವಣೆಯ ಸೇಡು ತೀರಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಕೆಲಸ ಮಾಡ್ತಾ ಇದೆ ಎಂದು ಅಸಮಾಧಾನ ಹೊರಹಾಕಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಪ್ರಮುಖರು, ಕಾರ್ಯಕರ್ತರು ಹಾಜರಿದ್ದರು. ಆಲ್ರೆಡಿ ರಾಜ್ಯ ಸರ್ಕಾರ ಬೇರೆ ಬೇರೆ ದರ ಜಾಸ್ತಿ ಮಾಡಿದೆ. ಚುನಾವಣೆ ಪೂರ್ವದಲ್ಲಿ ಕೂಡ ಅದು ಜನರಿಗೆ ಅಷ್ಟೊಂದು ಗೊತ್ತಾಗಿಲ್ಲ. ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಆಗಲಿ, ಬಾಂಡ್ ರೇಟ್ ಆಗಲಿ, ಪ್ರಾಪರ್ಟಿ ವ್ಯಾಲ್ಯೂ ಆಗಲಿ, ಎಕ್ಸೈಸ್ ಡ್ಯೂಟಿ ಸರಾಯಿ ಮೇಲಿಂದ ಆಗಲಿ, ಮತ್ತು ಮೊನ್ನೆ ಈಗ ನಮ್ಮ ಇದು ಯಾವುದಂದರೆ ರೈತರು ಎಲ್ಲ ಜನರಿಗೆ ಖಟಾಖಟ್ ರೂಪಾಯಿ ತೆಗಿಬೇಕು, ಟಕ್ ಪೆಟ್ರೋಲ್ ಹಾಕ್ಸ್ಕೋಬೇಕು. ಯಾಕೆ ಬಡ ಜನರಿಗೆ ತೊಂದರೆ ಆಗ್ತಾಯಿದೆ. ಒಬ್ಬ ಬಡ ಕುಟುಂಬದವನಿಗೆ
₹3 ಡೈಲಿ ಜಾಸ್ತಿನೇ ಆಗ್ತಾವ್ರಿ ಪಾಪ ಅವ್ರ ಫ್ಯಾಮಿಲಿ ನಡ್ಲಿಕ್ಕೆ. ರಾಜ್ಯ ಸರ್ಕಾರ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾವುದೋ ಗ್ಯಾರಂಟಿ ಯೋಜನೆಗಳು ಪೂರ್ತಿ ಮಾಡೋಕ್ಕೋಸ್ಕರ ಎಲ್ಲಿಂದೋ ಹಣ ಇಲ್ಲಿಂದ ಈ ಕಡೆಯಿಂದ ಕೊಡೋದು, ಆ ಕಡೆಯಿಂದ ತೊಗೊಳ್ಳೋದು, ಇದು ಮಾಡ್ತಾ ಇದ್ದಾರೆ. ಮತ್ತು ಡಬಲ್ ಡಿಜಿಟ್ ಕ್ರಾಸ್ ಮಾಡಿಲ್ಲ ಲೋಕಸಭೆಯಲ್ಲಿ, ಅದೊಂದು ಕೂಡ ಟೆನ್ಷನ್ ಆಗ್ತಾಯಿದೆ. ಇಷ್ಟೊಂದು ನಾವು ಕೊಟ್ಟರು ಕೂಡ, ಗ್ಯಾರಂಟಿ ಕೊಟ್ಟರು ಕೂಡ ನಾವು 10 ಗೆದ್ದಿಲ್ಲ ಡಬಲ್ ಡಿಜಿಟು, ಯಾಕಪ್ಪ ಜಾಸ್ತಿ ಮಾಡೋಣ ಅಂತ ಈ ಥರ ಸಾಮಾನ್ಯ ಜನರಿಗೆ, ದೀನ ದಲಿತರು, ಕಡು ಬಡವರಿಗೆ ಅವರು ಜೇಬಿ ಕತ್ರಿ ಹಾಕ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ಈ ಸರ್ಕಾರ ಹೋಗಬೇಕು. 4-5 ತಿಂಗಳು, ಕೆಲವೇ ತಿಂಗಳಲ್ಲಿ ಸರ್ಕಾರ ಹೋಗುತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ, ಖಜಾನೆಯಲ್ಲಿ ಸಾಲ ಮಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಅವರು 15-16 ಸಲ ಬಜೆಟ್ ಮಂಡನೆ ಮಾಡಿದ್ದಾರೆ. ಏನೋ ಜನರಿಗೆ ನಿರೀಕ್ಷೆ ಇತ್ತು ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಬರುತ್ತೆ, ಒಳ್ಳೆ ಫಿನಾನ್ಸ್ ಒಳ್ಳೆ ಥರ ನಿರ್ವಹಿಸ್ತಾರಂತೆ. ಈ ಥರ ಪೆಟ್ರೋಲ್, ಡೀಸೆಲ್ ದರ, ಇನ್ನಿತರ ಬೇರೆ ಬೇರೆ ಸಾಮಾನ್ಯ ಜನರಿಗೆ ಬೇಕಾದಂಥ ಪದಾರ್ಥಗಳನ್ನು ಜಾಸ್ತಿ ಮಾಡ್ತಾರಂತ ಯಾರು ಅಂದ್ಕೊಂಡಿದ್ದಿಲ್ಲ. ಸರ್ಕಾರ ಇದ್ದಾಗ ಅವರೇ ಮಾಡಿದ್ರು ಸರ್. ಅವರೇ ಇಬ್ಬರು ಹಳೆ ಗಾಡಿ ಹಿಡ್ಕೊಂಡು ಓಡಾಡಿದ್ರು ಅವಾಗ, ಚಟ್ಟ ಹಿಡ್ಕೊಂಡು. ಈಗ ಅವರೇ ನೋಡೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇದು ಕಾಲ್ ಚಕ್ರ ಅದ ಇದು. ಅದಕ್ಕೆ ಈ ಥರ ಆದಷ್ಟು ಶೀಘ್ರದ ನಮ್ಮ ರಾಜ್ಯಾಧ್ಯಕ್ಷನೇನು ಗಡುವು ಕೊಟ್ಟಿದ್ರು, ಗಡುವು ಇತ್ಯರ್ಥ ಮಾಡೋಕ್ಕೋಸ್ಕರ ಇವತ್ತು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ಸ್ಟ್ರೈಕ್ ಮಾಡ್ತಾ ಇದ್ವಿ. ನಾಳೆ ಮುಂದಿನದಲ್ಲಿ ರಾಜ್ಯಾಧ್ಯಕ್ಷರ ನಿರ್ದೇಶನಂತೆ ಎಲ್ಲ ಮಂಡಲದಲ್ಲಿ ಕೂಡ ನಾವು ಇದು ಹೋರಾಡ್ತೇವೆ. ರಾಜ್ಯಾಧ್ಯಕ್ಷರ ಘೋಷಣೆ ಮೇಲೆ ಸಾಂಕೇತಿಕವಾದಂಥ ಹೋರಾಟ ನಡೆದಿದೆ. ಸುಳ್ಳು ಗ್ಯಾರಂಟಿಗಳನ್ನು ಪೂರ್ತಿ ಮಾಡೋಕ್ಕೋಸ್ಕರ ಬಡ ಜನರ ಮೇಲೆ ದುಬಾರಿ ಬೆಲೆಯನ್ನು ಹಾಕುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದರೆ ಗ್ಯಾರಂಟಿಗಳಿಗೆ ದುಡ್ಡು ಕೊಡಲಿಕ್ಕೆ ಅವ್ರ ಕಡೆ ಹಣ ಇಲ್ಲ. ಅದಕ್ಕಾಗಿ ಬಡವರ ಮೇಲೆ ದುಬಾರಿ ಬೆಲೆಯನ್ನು ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ, ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗೋದಿಲ್ಲ, ಅದರ ಜೊತೆಯಲ್ಲಿ ದಿನಬಳಕೆ ಆಗುವಂಥ ಎಲ್ಲ ಸಾಮಗ್ರಿಗಳ ಬೆಲೆಗಳು ಕೂಡ ಹೆಚ್ಚಿಗೆ ಆಗ್ತವೆ. ಈ ರೀತಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ 2 ಡಿಜಿಟ್ಗೆ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಅವಕಾಶ ಕೊಡಲಿಲ್ಲ ರಾಜ್ಯದ ಜನ. ಅದನ್ನು ಕೂಡ ಸೇಡನ್ನು ತೀರಿಸುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಯಾವುದೇ ಕಾರಣಕ್ಕೆ ಬಡವರ ಮೇಲೆ ಆಗುವಂತಹ ಅನ್ಯಾಯವನ್ನು ಭಾರತೀಯ ಜನತಾ ಪಾರ್ಟಿ ಸಹನೆ ಮಾಡುವುದಿಲ್ಲ. ಸರ್ಕಾರದ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ. ಬೆಲೆಗಳನ್ನು ಇಳಿಸಬೇಕನ್ನುವಂಥ ಬೇಡಿಕೆಯನ್ನು ಬಲವಾಗಿ ನಾವು ಮಂಡಿಸಲಿಕ್ಕೆ ಇವತ್ತಿನ ಹೋರಾಟ ಅಂತೇಳಿ ನಾನು ಹೇಳಿ ಬಯಸ್ತೀನಿ. ಹೌದು, ಸರ್ಕಾರ ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ, ಒಂದು ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ. 6 ಗ್ಯಾರಂಟಿ ಒಂದು ಕಡೆನೂ ಶಂಕುಸ್ಥಾಪನೆ ಹೊಸದನ್ನು ಮಾಡಿದನ್ನು ನೋಡಲಿಲ್ಲ. ಯಾಕಂದರೆ ಅವ್ರ ಕಡೆ ದುಡ್ಡೇ ಇಲ್ಲ, ದಿವಾಳಿ ಆಗಿದೆ. ಆ ದಿವಾಳಿತನ ಪೂರ್ತಿ ಮಾಡಬೇಕು, ಸುಳ್ಳು ಗ್ಯಾರಂಟಿ ಅದನ್ನು ಉಳಿಸ್ಕೋಬೇಕು. ಅದಕ್ಕೋಸ್ಕರ ಜನರ ಮೇಲೆ ದುಬಾರಿ ಬೆಲೆನ ಹಾಕ್ತಾ ಇದ್ದಾರೆ. ರೈತರ ಮೇಲೆ, ಬಡವರ ಮೇಲೆ, ಎಲ್ಲರ ಮೇಲೆ ದುಬಾರಿ ಬೆಲೆನ ಹಾಕ್ತಾ ಇದ್ದಾರೆ. 100% ಈ ರೀತಿ ಅವರು ಇದೇ ರೀತಿ ಡೆವಲಪ್ಮೆಂಟ್ ಇಲ್ದೇನೆ ಬೆಲೆ ಏರಿಕೆಯನ್ನು ಮಾಡಿ ದುಬಾರಿ ಮಾಡಿದರೆ ಕಾಂಗ್ರೆಸ್ಸಿನ ಶಾಸಕರೇ ಅವರ ವಿರುದ್ಧ ಬೆಂಡೇಳುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತಹ ಜನತೆ ಇದೀಗ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಿಂದ ಘಾಸಿಗೊಂಡಿರುವಂಥದ್ದು ಸುಳ್ಳಲ್ಲ. ಪೆಟ್ರೋಲ್ ಪಂಪ್ನಲ್ಲಿ ಈ ಕುರಿತು ನಮ್ಮೊಂದಿಗೆ ಮಾತನಾಡಿರುವಂಥ ಜನರು ತಮ್ಮದೇ ಆದ ವಿಭಿನ್ನ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ದ್ವಿಚಕ್ರ, ತ್ರಿಚಕ್ರ, ತ್ರಿಚಕ್ರ ಹಾಗೂ 4 ಚಕ್ರದ ವಾಹನಗಳನ್ನು ಮನೆಯಲ್ಲಿಟ್ಟು ಸೈಕಲ್ ಮೇಲೆ ಓಡಾಡುವಂಥ ದುಸ್ಥಿತಿ ಬಂದಿದೆ. ಈ ರೀತಿ ಬೆಲೆ ಜಾಸ್ತಿ ಆದರೆ ನಾವು ಬದುಕುವುದು ಹೇಗೆ? ಮಕ್ಕಳ ಶಾಲಾ ಶುಲ್ಕ ಭರಿಸ್ತಕ್ಕಂಥದ್ದು ಹೇಗೆ? ದಿನಗೂಲಿ ನೌಕರರಿಗೆ ಇದು ತೊಂದರೆ ಆಗ್ತಾ ಇದೆ. ಆದ್ದರಿಂದ ಸರ್ಕಾರ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಸಾರ್ವಜನಿಕರು ಪೆಟ್ರೋಲ್ ಪಂಪಿಗೆ ಒಂದು ಪೆಟ್ರೋಲ್ ಮತ್ತು ಡೀಸೆಲನ್ನು ಹಾಕಿಸ್ಕೊಳ್ಳಿಕ್ಕೆ ಬಂದಾಗ ಅವರ ಅಭಿಪ್ರಾಯಗಳನ್ನು ಕಂಡುಕೊಂಡಾಗ ಈ ರೀತಿಯ ಉತ್ತರಗಳನ್ನು ಜನರು ಕೊಟ್ಟರು. ಈ ಕುರಿತು ಆಟೋ ಡ್ರೈವರ್ ಅವರಿಗೂ ಕೂಡ ನಾವು ಮಾತನಾಡಿಸಿದಾಗ, ನಾವು ದಿನಾಲೂ ದುಡಿಯುವುದೇ 500 ರೂಪಾಯಿ, ಅದರಲ್ಲಿ ಬಾಡಿಗೆ ಕಟ್ಟಬೇಕು, ಮಕ್ಕಳ ಶುಲ್ಕ ಅಂದರೆ ಶಾಲೆ ಶುಲ್ಕಗಳನ್ನು ಕಟ್ಟಬೇಕು, ಮನೆ ಬಾಡಿಗೆಯನ್ನು ಕಟ್ಟಬೇಕು, ಮತ್ತು ದಿನಸಿ ಅಂಗಡಿಗಳಿಂದ ನಾವು ವಸ್ತುಗಳನ್ನು ತರಬೇಕು. ನಾವು ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ನಾವು ಸಂಸಾರ ಮಾಡೋದಾದರೂ ಹೇಗೆ ಅನ್ನುವಂಥ ಮಾತನ್ನು ಕೂಡ ಆಟೋ ಡ್ರೈವರ್ ಕೂಡ ಅವರು ಕೂಡ ಹೇಳ್ತಾ ಇದ್ರು. ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ದಿನೇ ದಿನೇ ಜಾಸ್ತಿ ಮಾಡ್ತಾ ಇದೆ. ಇದೀಗ ಪೆಟ್ರೋಲ್ ಬೆಲೆ 3 ರೂಪಾಯಿ, ಆಮೇಲೆ ಡೀಸೆಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಇವತ್ತು ನಾವು ಪೆಟ್ರೋಲ್ ಪಂಪ್ನಲ್ಲಿ ಇದ್ದೀವಿ. ಬೀದರ್ನ ಒಂದು ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವಂತಹ ಪೆಟ್ರೋಲ್ ಪಂಪ್ನಲ್ಲಿ ನಾವಿದ್ದೀವಿ. ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದ್ದಕ್ಕಾಗಿ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ನೋಡ್ಕೊಂಡು ಬರೋಣ. ಸರ್, ಇವತ್ತು ತೆರಿಗೆ ಜಾಸ್ತಿ ಆಗಿರೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ? ನಮಗೇನು ಅನಿಸುತ್ತೆ ಸರ್, ಈಗ ಡೈಲಿ ಕೆಲಸ ಮಾಡೋರಿಗೆ ಅದು ಗಾಡಿ 2 ವೀಲರ್ ವಾಹನ ಓಡಿಸ್ತೇವಲ್ಲ, ಅದಕ್ಕೆ ತೊಂದರೆ ಆಗ್ತದೆ ಸರ್. ಈಗ ಭಾಳ ಆದಷ್ಟು ಮೇಲೆ 100 ರೂಪಾಯಿ ಇದ್ದರೆ ಭಾಳ ಕಷ್ಟ ಆಗ್ತದೆ. ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಆಟೋ ಚಾಲಕರಿಗಾಗಲಿ
ಎಲ್ಲರ ಪರವಾಗಿ ಇದು ಏನಂತಂದು ಭಾಳ ಇನ್ನೂ ಕಡಿಮೆ ಮಾಡಬೇಕು ಈಗ ಸರ್ಕಾರ ಆ ವಿಚಾರ ನೋಡಿದ್ರು ಹೆಚ್ಚಿಗೆ ಮಾಡ್ತಿದ್ದಾರೆ. ಅದು ಭಾಳ ತೊಂದರೆ ಆಗ್ತದೆ. ಮಾಡೋ ಮುಂಬರಿಗೆ ಕೆಲಸ ಮಾಡೋರಿಗೆ ಭಾಳ ತೊಂದರೆ ಆಗುತ್ತದೆ ಸರ್. ಇದು ಸರ್ಕಾರಕ್ಕೆ ಬೇಡ್ಕೊಂಬೋದೇನು ನಂಬದು ಕಡಿಮೆ ಮಾಡಂತ ಹೇಳಿ ಕೇಳೋದು ಸರ್. ಇದೀಗ ಪೆಟ್ರೋಲ್ ಜಾಸ್ತಿ ಆದರೆ ಪ್ರತಿಯೊಂದಕ್ಕೂ ಕೂಡ ಪೆಟ್ರೋಲೇ ಮೂಲ. ಯಾಕಂದರೆ ಪ್ರತಿಯೊಂದು ಸಾಮಾನುಗಳನ್ನು ತೊಗೊಂಡು ಹೋಗ್ತಕ್ಕಂಥದ್ದು, ಆಮೇಲೆ ಸರಕು ಸಾಗಣೆ ಮಾಡ್ತಕ್ಕಂಥದ್ದು, ಲಾರಿಗಳಿಗೆ ತೊಗೊಂಡು ಹೋಗ್ತಕ್ಕಂಥದ್ದು, ಇದರಿಂದ ಮತ್ತೆ ಬೇರೆದ್ರ ಮೇಲೆ ಎಫೆಕ್ಟ್ ಬೀಳುತ್ತೆ ಸರ್. ಬೀಳುತ್ತೆ ಸರ್ ಇದು. ಯಾಕಂದ್ರೆ ಈಗ ಕೂಲಿ ಮಾಡೋರಿಗೆ ಅಕ್ಕಿ ಆಗಲಿ ಏನೋ ಆಗಲಿ ಕಿರಾಣಿ ಮನೆಗೆ ಅಂಗಡಿಗೆ ಹೋಯೋದು ಇದು 2 ವೀಲರ್ ಬೈಕಲ್ಲೇ ಹೋಯ್ತೇವೆ. ಅದು ಕಡೆ ಭಾಳ ತೊಂದರೆ ಐತೆ ಸರ್. ಇದು ಜನರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದಕ್ಕಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಮಹಾರುದ್ರ ಡಾಕುಳಿಗಿ, ವರದಿಗಾರರು, ಸುದ್ದಿ ಸಮಯ, ಬೀದರ್. ಈಗ ಕಾರ್ನವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದಾರೆ, ಡೀಸೆಲ್ ಹಾಕ್ಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾರೆ ಅನ್ನುವಂಥ ನೋಡ್ಕೊಂಬೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ತುಕಾರಾಮ್ ಸರ್. ತುಕಾರಾಮ್. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ. ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ? ತಲಾ 3 ರೂಪಾಯಿ ಜಾಸ್ತಿ ಮಾಡಿದೆ. 3 ರೂಪಾಯಿ ಜಾಸ್ತಿ ಮಾಡಿದ್ರೆ ಸರ್ ನಾವು ಹೆಂಗೆ ಬದುಕಬೇಕು? ನಾವು ಈಗ ಟ್ರಾನ್ಸ್ಪೋರ್ಟ್ ಪೂರಾ ಅದ್ರ ಮೇಲೆ ಇರ್ತದೆ ನೋಡ್ರಿ. ಈಗ ಟ್ರಾನ್ಸ್ಪೋರ್ಟ್ ಪೂರಾ ಅದ್ರ ಮೇಲೆ ಇದ್ದಿನ ಮೇಲೆ ನಾವು ಬದುಕಬೇಕಂದ್ರೆ ಭೀ ನಮಗೆ ಕಷ್ಟ ಆಯಿತು. ಏನಿದ್ರು ಭೀ ಥೋಡೆ ಕಮ್ಮಿ ಮಾಡೋದೇ ನೋಡ್ಬೇಕಾರೆ, ಹೆಚ್ಚಿಗೆ ಮಾಡಿದ್ರೆ ನಾವು ಹೆಂಗೆ ಇದು ಮಾಡ್ಬೇಕು? ಅಂದರೆ ಈಗ ಪ್ರತಿಯೊಂದು ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಇದೆ. ಈಗ ಕಿರಾಯಿ ಹೊಡಿತಕ್ಕಂಥವ್ರು ಆಗಿರ್ಬೋದು, ಮತ್ತು ಆಟೋದವ್ರು ಆಗಿರ್ಬೋದು, ಮತ್ತು 2 ವೀಲರ್ದು ಆಗಿರ್ಬೋದು. ಅಂದರೆ ಸಾರ್ವಜನಿಕರಿಗೆ ಹೊರೆ ಬೀಳುತ್ತೆ ಅಂತ. ಹಾಂ, ಕಂಪಲ್ಸರಿ ಹೊರೆ ಬೀಳ್ತು ಸರ್. ಟ್ರಾನ್ಸ್ಪೋರ್ಟ್ ಈ ಮನುಷ್ಯ ಹೋಗಲಿ, ಸಾಮಾನೇ ಒಯ್ಯೋದಿದ್ರು ಭೀ ಈಗ ಒಂದ್ರ ಮೇಲೆ ಬೀಳಲ್ಲ ಸರ್. ಒಂದು ಸಾಮಾನು ತೊಗೊಂಡ್ರು ಭೀ ಅದ್ರ ಮೇಲೆ ಭೀ ಹೆಚ್ಚಿಗೆ ಆಯಿತು. ಇದೇ ನಾವು ಡೀಸೆಲ್ ಪೆಟ್ರೋಲ್ ಮೇಲೆ ಕಮ್ಮಿ ಮಾಡಿದ್ರೆ ನಮಗೆ ಟ್ರಾನ್ಸ್ಪೋರ್ಟ್ ಕಮ್ಮಿ ಆಯಿತು, ಯಾವ್ದು ವಸ್ತು ತೊಗೊಂಡ್ರು ಭೀ ಕಮ್ಮಿ ಬರ್ತದೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ತುಕಾರಾಮ್ ಸರ್. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಪಂಪ್ನಲ್ಲಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಕಾರ್ ಚಾಲಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕಾರ್ ಮಾಲೀಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಳ್ಳೆಯ ರೀತಿಯಲ್ಲ, ಇದು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಇದೀಗ ಆಟೋ ಚಾಲಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಮಾಡಿದರೆ ನಾವು ಹೆಂಗೆ ಬದುಕೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಈ ಒಂದು ನಿಟ್ಟಿನಲ್ಲಿ ನಾವು ಕೇಳ್ಕೊಬೋಣ. ಸರ್, ತಮ್ಮ ಹೆಸರು? ಮಾರ್ಟಿನ್. ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ, ಏನು ಹೇಳ್ತೀರಿ ಸರ್ ತಾವಾಗ? ಸರ್, ಇರ್ಬೇಕಾ ಸಾಯ್ಬೇಕು ಅಂತ ಕೇಳತ್ತೇವೆ ಸರ್. ಇವಾಗ ನೋಡ್ರಿ, ಇದು ಆಟೋ ಕಿರಾಯಿ ಕೊಡ್ಬೇಕು ಡೈಲಿ 300 ರೂಪಾಯಿ. ನಾವು ಕಮರ್ಷಿಯಲಿಗಷ್ಟು ಇದು ಕಿರಾಯಿನೂ ಕೊಡಬೇಕು, ಮತ್ತು ಜಾಸ್ತಿ ಪೆಟ್ರೋಲ್ ರೇಟೂ ಆಯಿತು, ಮತ್ತು ಜಾಸ್ತಿ ಪ್ಯಾಸೆಂಜರ್ ಎಲ್ಲ ಇವಾಗೆಲ್ಲ ಗೌರ್ಮೆಂಟ್ ಬಸ್ ಎಲ್ಲ ಫ್ರೀ ಮಾಡಿದ, ಎಲ್ಲ ಬಸ್ಸಿಗೆ ಹೋಗ್ಲತ್ತಾರ. ಆಟೋಕ್ಕೆ ಭಾಳ ಜನ ಪ್ಯಾಸೆಂಜರ್ ಬರಂಗೂ ಇಲ್ಲ. ಇವು ಆಟೋ ಕಿರಾಯಿ ಕೊಡಬೇಕು, ನಮ್ಮ ಹೊಟ್ಟೆಪಾಡು ನಡೆಸ್ಬೇಕು, ನಾವು ಮನೆ ಕಿರಾಯಿ ಕಟ್ಟಬೇಕು, ಹುಡುಗರಿಗೆ ಓದಿಸ್ಬೇಕು, ಇವೆಲ್ಲ ಇದ್ರೊಳಗೆ ಅಡ್ಜಸ್ಟ್ ಆಗಂದ್ರೆ ಆಗಲ್ಲ ಸರ್. ನಾವು ಡೈಲಿ ಮಾಡ್ತೇವೆ 200-500 ಅಷ್ಟೇ ಆಗ್ತವೆ. ಮೊದಲಂತೂ ಬಸ್ ಫ್ರೀ ಇರಲಿಲ್ಲ, ಚೆನ್ನಾಗಿ ನಡೀತಾ ಇತ್ತು. ಇವಾಗ ಬಸ್ ಫ್ರೀ ಇದೆ, ಭಾಳ ಇದ್ರ ತೊಂದರೆಯಲ್ಲಿ ಸಮಸ್ಯೆದಲ್ಲಿ ನಡೀತಾ ಇದೆ. ಇವಾಗ ಅಲ್ಲದೆ ಮತ್ತು ಪೆಟ್ರೋಲ್ನು ಜಾಸ್ತಿ ಆಗಿದೆ. ಇವಾಗ 2 ದಿವಸದಿಂದ ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಜೀವನ ನಡಿಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಹೆಂಡತಿ ಮಕ್ಕಳಿಗೆ ಸಲುಬೇಕಾ ಏನು ಬಿಟ್ಕೊಡ್ಬೇಕಾ ಏನು ಗೊತ್ತಾಗ್ತಾ ಇಲ್ಲ ಸರ್ಕಾರದಿಂದ ಒಂದೇ ಮನವಿ, ನಮ್ಮಂಥ ಆಟೋ ನಡೆಸೋ ಬಡವ ಜನರಿಗೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಕಡಿಮೆ ಮಾಡಿ. ನೀವು ದಿನ ಜಾಸ್ತಿನೇ ಮಾಡ್ತಾಯಿದ್ರೆ ಹೊರತು ಯಾವುದೇ ವಸ್ತು ಆಗಲಿ, ಕಿರಾಣಿ ಅಂಗಡಿ ಆಗಲಿ, ಪೆಟ್ರೋಲು ಡೀಸೆಲು ಯಾವುದೇ ಆಗಲಿ ನೀವು ಕಡಿಮೆನೇ ಮಾಡ್ತಾಯಿಲ್ಲ, ದಿನ ಜಾಸ್ತಿ ಮಾಡ್ತಿದ್ರ. ಹೀಗಾಗಿ ಬಡವರಿಗೆ ತುಂಬ ಸಮಸ್ಯೆಗಳಾಗ್ತಾಯಿದೆ. ಆಟೋ ಚಾಲಕರಂತೂ ಆಟೋ ಹೊರಗಡೆ ತರೋಕ್ಕೂ ಭಯಪಡ್ತಾ ಇದ್ದಾರೆ. ಇಲ್ಲಿ ನಮಗೆ ಇವತ್ತು ಹಣ ಆಗ್ತಾಯಿದೋ ಇಲ್ವೋ, ನಾವು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಫೀಸ್ ಕಟ್ತೇವೋ ಇಲ್ವೋ, ಮನೆಗೆ ತಿನ್ನೋಕೆ ಏನಾದರೂ ತರಕಾರಿ ಏನೋ ತೊಗೊಂಡು ಹೋಗ್ತೀನೋ ಇಲ್ವೋ, ಆ ರೀತಿ ಕೂಡ ನಮಗೆ ಭಯ ಹುಟ್ಟುತ್ತಾ ಇದೆ. ಸೊ ಸರ್ಕಾರದಿಂದ ಒಂದೇ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮಿಂದ ಕೈಲಾದಷ್ಟು ಕಡಿಮೆ ಮಾಡಿ ಬಡವರಿಗೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಈ ಥರ ಇನ್ನೂ ಯಾವುದೇ ಹೊಟ್ಟೆಪಾಡಿಗಾಗಿ ಪ್ರತಿಯೊಂದರಲ್ಲಿ ಕಡಿಮೆ ಮಾಡ್ಕೊಳ್ಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ಆಟೋ ಚಾಲಕರ ಒಂದು ಮಾತು. ಗಾಯದ ಮೇಲೆ ಬರೆ ಇಳಿದಂತೆ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಜಾಸ್ತಿ ಮಾಡಲಾಗಿದೆ ಅನ್ನುವಂಥ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಾವೇನು ಬದುಕಬೇಕೋ ಬೇಡವೋ, ಮಕ್ಕಳ ಸ್ಕೂಲ್ ಫೀಸ್ಗಳನ್ನು ಕಟ್ಟಬೇಕೋ ಬೇಡವೋ, ನಾವು ಹೆಂಡ್ರ ಮಕ್ಕಳನ್ನು ಹೆಂಗೆ ಸಲುಬೇಕು ಅನ್ನುವಂಥ ನೋವನ್ನು ಇವತ್ತು ಆಟೋ ಚಾಲಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ಆ ಒಂದು ಪೆಟ್ರೋಲ್ ಡೀಸೆಲ್ ರೇಟನ್ನು ಕಡಿಮೆ ಮಾಡಿ ಅನ್ನುವಂಥ ಒಂದು ಮನವಿ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಮಾರುದ್ರ ಡಾಕುಳಿಗಿ, ಸುದ್ದಿ ಸಮಯ, ವರದಿಗಾರರು, ಬೀದರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಸ್ಲಾಂ ಬಾಂಧವರು
ಬಕ್ರೀದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಿದರು. ಬೀದರ್ ನಗರದ ಹೊಸ ಬಸ್ ನಿಲ್ದಾಣದ ಎದುರುಗಡೆ ಇರುವಂತಹ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಅಂದರೆ ನಮಾಜನ್ನು ಸಲ್ಲಿಸಿ ಪರಸ್ಪರ ಆಲಿಂಗನದ ಮೂಲಕ ಹಬ್ಬವನ್ನು ಆಚರಣೆ ಮಾಡಿದರು. ಸಾವಿರಾರು ಇಸ್ಲಾಂ ಬಂಧುಗಳು ಈ ವೇಳೆ ಪಾಲ್ಗೊಂಡು ತಮ್ಮ ಧಾರ್ಮಿಕ ಅನುಯಾಯಿತ್ವವನ್ನು ಸ್ಥಿರೀಕರಣ ಮಾಡಿದರು. ನೂತನ ಸಂಸದರಾದ ಸಾಗರ್ ಖಂಡ್ರೆ ಹಾಗೂ ಪೌರಾಡಳಿತ ಮತ್ತು ಹಜ್ ಸಚಿವರಾಗಿರುವಂತಹ ರಹೀಂ ಖಾನ್ ಸೇರಿದಂತೆ ಹಲವರು ಪ್ರಾರ್ಥನೆ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಸಾವಿರಾರು ಮುಸ್ಲಿಂ ಬಾಂಧವರು ಬಿಳಿ ಬಟ್ಟೆಗಳನ್ನು ಧರಿಸಿ ತಲೆ ಮೇಲೆ ಟೋಪಿಯನ್ನು ಧರಿಸಿ ಸುಗಂಧ ದ್ರವ್ಯಗಳನ್ನು ಬಳಸಿ ಭಕ್ತಿಯಿಂದ ನಮಾಜನ್ನು ಮಾಡಿದರು. ಬಳಿಕ ಮುಸ್ಲಿಂ ಬಾಂಧವರು ನಾಡಿನ ಸಮಸ್ತ ಮಹಾಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರಿದರು. अस्सलाम वालेकुम वरहमतुल्लाहि वबरकातुह। मैं ईदगाह कमेटी की तरफ से आप शहरियान बीदर को और हिंदुस्तान के मुसलमानों को मैं ईद की पुरखुलूस मुबारकबाद देता हूँ और अल्लाह ताला से दुआ है कि सब पीसफुल रहे और भाईचारा रहे, ये दुआ है मेरी। बस आज का जो ईद है वो इसको ईद उल अज़हा कहा जाता है और ईद उल अज़हा की मुबारकबाद जो है हम तमाम ईदगाह कमेटी के मेंबर्स की तरफ से तमाम इंडियंस को और हमारे शहर के लोगों को हम विश करते हैं कि इस ईद की मुबारकबाद देते हैं और हम दुआ करते हैं कि हमारा मुल्क और तमाम इंसानियत का जो है इस ईद के बदले में सबका भला हो, अच्छा हो। ಜಿಲ್ಲೆಯಾದ್ಯಂತ ಈಗಾಗಲೇ ಸುಮಾರು 200ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಸುರಿದಿದೆ. ಹಲವೆಡೆ ಮಳೆ ಬಂದಿದೆ, ಇನ್ನು ಕೆಲವು ಕಡೆ ಮಳೆ ಬಂದಿಲ್ಲ. ಹೀಗಾಗಿ ಕಮಲನಗರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಳೆಯಾಗಿರುವುದರಿಂದ ಬಿತ್ತನೆ ಆರಂಭವಾಗಿದೆ. ಒಂದಿಷ್ಟು ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ರಸಗೊಬ್ಬರ ಖರೀದಿ ಮಾಡಿ ತಮ್ಮ ಹೊಲಗಳಲ್ಲಿ ವಿವಿಧ ಬೆಳೆಗಳ ಬಿತ್ತನೆಯನ್ನು ಆರಂಭ ಮಾಡಿದ್ದಾರೆ. ರೈತರು ಕೂರ್ಗಿ, ತಾಳು, ಬೀಜ ಹಾಗೂ ಬುತ್ತಿಗಂಟುಗಳೊಂದಿಗೆ ರೈತರು ತಮ್ಮ ಹೊಲದಲ್ಲಿ ಬಿಡಾರವನ್ನು ಹೂಡಿದ್ದಾರೆ. ಸಾಲು ಸಾಲಾಗಿ ರೈತರು ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆಯೂ ಕೂಡ ಇನ್ನು ರೈತರಿಗೆ ಮಳೆಯ ಅವಶ್ಯಕತೆ ಇರುವುದರಿಂದ ತಿಂಗಳ ಕೊನೆಯಲ್ಲಿ ಮಳೆ ಬರಬಹುದೇ ಎನ್ನುವಂಥ ಆಶಾಭಾವನೆಯಲ್ಲಿ ರೈತ ಕಾಲ ದೂಡ್ತಾ ಇದ್ದಾನೆ. ಹಲವೆಡೆ ಮಳೆಗಾಗಿ ರೈತರು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮಳೆಯಾಗಿದೆಯೋ ಆ ತಾಲೂಕುಗಳಲ್ಲಿ ಬಿತ್ತನೆ ಕೂಡ ಆರಂಭವಾಗಿದೆ. ಈ ರೀತಿಯಾಗಿ ಒಂದು ಕಮಲನಗರ ತಾಲೂಕಿನ ಹಲ್ಲಳ್ಳಿ ಗ್ರಾಮದಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಬಿತ್ತನೆ ಮಾಡುವಂಥ ಸಂದರ್ಭ ಕೂಡ ಕಂಡುಬಂತು. जय
ವಿಶ್ವಕ್ಕೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿದ್ದು ಭಾರತ ದೇಶ ಎನ್ನುವಂಥ ವಿಚಾರವನ್ನು ಇಂದಿನ ಕಾಲದಲ್ಲಿ ಜಗತ್ತಿಗೆ ಸಾರುವಂಥ ಅವಶ್ಯಕತೆ ಇದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಬಸವಕುಮಾರ್ ಪಾಟೀಲ್ ಅವರು ತಿಳಿಸಿದರು. ರಾಷ್ಟ್ರೀಯ ಬಸವದಳ, ಲಿಂಗಾಯತ ಸಮಾಜ, ಅಕ್ಕನಾಗಲಾಂಬಿಕ ಮಹಿಳಾ ಗಣದ ವತಿಯಿಂದ ನಗರದ ಬಸವ ಮಂಟಪದಲ್ಲಿ ಆಯೋಜನೆ ಮಾಡಿರುವಂಥ ಅಭಿನಂದನಾ ಸಮಾರಂಭ ಹಾಗೂ ಸಾಮೂಹಿಕ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿರುವಂಥ ಸಮಾವೇಶದಲ್ಲಿ ವಚನಗಳ ಆಧಾರಿತ ಸ್ಮರಣಿಕೆಯನ್ನು ಅಲ್ಲಿನ ಜನತೆಗೆ ನಾವು ನೀಡಿದಾಗ ನಮಗೆ ಏನು ಬೇಕಾಗಿತ್ತೋ ಅದನ್ನು ಇಂದು ನೀವು ಭಾರತದಿಂದ ತಂದು ಕೊಟ್ಟಿದ್ದೀರಿ ಅನ್ನುವಂಥ ವಿಚಾರವನ್ನು, ಹೆಮ್ಮೆಯನ್ನು ಅಲ್ಲಿನ ಜನತೆ ನಮಗೆ ಕರೆ ಮಾಡಿ ತಿಳಿಸಿದರು ಅನ್ನುವಂಥ ಮಾತನ್ನು ಬಸವಕುಮಾರ್ ಪಾಟೀಲ್ ಅವರು ಹೇಳಿದರು. ದಕ್ಷಿಣ ಆಫ್ರಿಕಾದಲ್ಲಿ ಒಂದು ವಾರ ಏನು ನಾವು ಪ್ರವಾಸವನ್ನು ಮಾಡಿ ಬಸವ ತತ್ವದ ಪ್ರಚಾರವನ್ನು ಮಾಡಿದ್ದೀವಿ, ಆ ಒಂದು ಪ್ರಚಾರವನ್ನು ಮತ್ತು ಪ್ರವಾಸದ ಕುರಿತು ಅವರು ಮೆಲುಕಾಡಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂಥ ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಯವರು ಮಾತನಾಡ್ತಾ ದಕ್ಷಿಣ ಆಫ್ರಿಕಾದ ಜನತೆ ಮುಗ್ಧರು, ಹೃದಯವಂತರು, ಕರಿಯರ ಮತ್ತು ಬಿಳಿಯರ ಮಧ್ಯೆ ಭೇದ ಭಾವ ಹೋಗಲಾಡಿಸಲು ಮಹಾತ್ಮ ಗಾಂಧಿ, ನೆಲ್ಸನ್ ಮಂಡೇಲಾ ಹೋರಾಟ ಮಾಡಿದ ಮತ್ತು ಸತ್ಯಾಗ್ರಹ ನಡೆಸಿದ ಸ್ಥಳಕ್ಕೆ ಭೇಟಿ ನೀಡಿ ಸಮಾವೇಶ ಮಾಡಿದ್ದು ಖುಷಿ ಎನಿಸಿದೆ. ಗಾಂಧಿ, ಟಾಲ್ಸ್ಟಾಯ್, ಪೀಟರ್ ಮಾರಿಸ್ಬರ್ಗ್ ಸೇರಿದಂತೆ 10 ಸ್ಥಳಗಳಲ್ಲಿ ಬಸವ ತತ್ವ ಪ್ರಚಾರ ಕೈಗೊಳ್ಳಲಾಗಿದೆ. 2025ರಲ್ಲಿ ಇಂಗ್ಲೆಂಡಿನ ಲಂಡನ್ನಲ್ಲಿ ಬಸವ ತತ್ವ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಸ್ವಾಮೀಜಿ ತಿಳಿಸಿದರು. ಕೊನೆಯಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಬಸವ ತತ್ವ ಪ್ರಚಾರಗೈದು ತವರು ಭಾರತಕ್ಕೆ ಯಶಸ್ವಿಯಾಗಿ ಮರಳಿದ ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿ, ಬಸವಕುಮಾರ್ ಪಾಟೀಲ್, ಶಿವಶರಣಪ್ಪ ಪಾಟೀಲ್ ಹಾರುಗೇರಿ, ಸೋಮಶೇಖರ್ ಮಹಾಗಾಂವ್ಕರ್ ಅವರಿಗೆ ಸನ್ಮಾನಿಸಲಾಯಿತು. ಬಸವ ಮಂಟಪದ ವಿದ್ಯಾರ್ಥಿನಿ ಕುಮಾರಿ ಕುಸುಮಾ ಅವರಿಗೆ ಪಿಯುಸಿಯಲ್ಲಿ 81% ಅಂಕ ತೆಗೆದ ಕಾರಣ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ಬಸವ ಮಂಟಪದ ಪೂಜ್ಯಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಅವರು, ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಅತಿವಾಳ್, ಕಾಶ್ಯಪ್ಪ ಸೀತಾ, ಬಸವರಾಜ್ ಸಂಗಮದ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಬಸವಂತರಾವ್ ಬಿರಾದಾರ್, ಮನ್ಮಥಯ್ಯ ಸ್ವಾಮಿ, ವಿಶ್ವನಾಥ್ ಉಪ್ಪೆ, ಶಾಂತಪ್ಪ ಮುಗುಳಿ, ಗುರುನಾಥ್ ನಿಡಗುಂದಿ, ಶಿವಾಜಿ ಭೋಸ್ಲೆ, ಶ್ರೀನಾಥ್ ಕೋರೆ, ಗಣಪತಿ ಬಿರಾದಾರ್, ಸತೀಶ್ ಪಾಟೀಲ್ ಹಾರುಗೇರಿ, ನಿರ್ಮಲಾ ನಿಲಂಗೆ ಸೇರಿದಂತೆ ಚಿಕ್ಕಪೇಟ್ ರಾಷ್ಟ್ರೀಯ ಬಸವದಳದ ಶರಣರು ಕೂಡ ಉಪಸ್ಥಿತರಿದ್ದರು. ಅನುಭವ ಮಂಟಪದಲ್ಲಿ ಜ್ಯೋತಿ ಬೆಳೆಸಿಕೊಂಡು ಜ್ಯೋತಿ ಉದ್ಘಾಟನೆ ಮಾಡೋ ಟೈಮಿಗೆ ಹೇಳಿದ್ವಿ. ಆಮೇಲೆ ಪತ್ರಿಕಾಗೋಷ್ಠಿಗಳಿಗೆ ಹೇಳಿದ್ವಿ. ಪುನಾದಲ್ಲಿ 2 ಕಾರ್ಯಕ್ರಮಗಳು, ಮುಂಬೈದೊಳಗೆ 2-3 ಕಾರ್ಯಕ್ರಮಗಳು, ಹೋಗೋ ಟೈಮ್ನಾಗೂ ಸ್ವಾಗತ ಮಾಡಿದ್ರು, ಬರೋರು ಮತ್ತೆ ಅಭಿನಂದನೆ ಮಾಡಿದ್ರು. ಹೋಗಿ ಬಂದ್ರೆ ಅಂತ ಹೇಳಿ ಶರಣ ಸಂಕುಲ ಚಾರಿಟೇಬಲ್ ಸೊಸೈಟಿ ವತಿಯಿಂದ ಮುಂಬೈದೊಳಗೆ ಮಾಡಿದ್ರು. ಸೊಲ್ಲಾಪುರ ಲಿಂಗೇಶ್ವರ ಮಠ ಅಂತಿದೆ, ಅಲ್ಲಿ ನಮ್ಮ ಪೂಜಾರು ನಮ್ಮ ಜ್ಯೋತಿ ಸ್ವಾಗತ ಮಾಡಿ ನಮ್ಮ ಗಾಡಿಯವರಿಗೆ ಬಂದು ಕಳಿಸಿ ನಮ್ಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾ ಇದ್ವಿ, ಯಶಸ್ವಿಯಾಗಿ ಬರಲಿ ಅಂತೇಳಿ ಕಿರಿಕ್ ಮಠದ ಸ್ವಾಮಿಗಳು ನಮಗೆ ಆಲಿಸಿದ್ರು. ಇದು ಹುಡುಸೂರು ಮಠದ ಸ್ವಾಮಿಗಳು ಮತ್ತೆಲ್ಲ ಶಾಲೆಗಳ ಬಸವ ಕಲ್ಯಾಣದಲ್ಲಿ ಜ್ಯೋತಿ ಹೊತ್ತಿಸ್ಕೊಟ್ರು. ಅನ್ನಪೂರ್ಣಾಕ ಸಂಸ್ಮರಣೆ ಕಾರ್ಯಕ್ರಮ ಬಸವಗಿರಿ, ಅಲ್ಲಿ ಜ್ಯೋತಿ ವೈದ್ಯಕ್ಕೂ ಬೇಡ ಅಂತೆಲ್ಲ ಸ್ವಲ್ಪ ನಮಗೆ ಬಸವಕುಮಾರಣ್ಣ ನಾವು ವಿಚಾರ ಮಾಡಿಬಿಟ್ಟು ತಲೆಗೆ ತಗೊಂಡು ಹೋಗಿಬಿಡೋಣ. ಆದರೆ ಬಹಳ ಆಶ್ಚರ್ಯ ಆಗಿದೆ. ಅದನ್ನೇ ವೇದಿಕೆ ಮೇಲಿದ್ದವರು, ಕೆಳಗಿದ್ದವರು, ಶಿವಶರಣಪ್ಪ ವಾಲಿಯವರು ಎಲ್ಲರೂ ಹಸು ಮಂದಿ ಎಲ್ಲ ನಮ್ಮ ಜ್ಯೋತಿ ಹೂವು ಹಾಕಿ ಸೌತ್ ಆಫ್ರಿಕಾ ಸರ್ಕಾರ ಯಶಸ್ವಿ ಆಗಲಿ ಅಂತ ಹಾರೈಸಿದ್ರು. ಆದರೂ ಕೂಡ ಅವರೆಲ್ಲರೂ ಮಾಡಬೇಕು ನಮ್ಮ ಜೊತೆಗೆ. ಹೀಗಾಗಿ ನಾವು ಬಸವಗಿರಿಯಲ್ಲಿ ಸ್ವಾಗತ ಮಾಡಿಕೊಂಡು ಸೊಲ್ಲಾಪುರ ಹೋದಲ್ಲಿ ಸೊಲ್ಲಾಪುರದಲ್ಲಿ ಯಶಸ್ವಿ ಆಯಿತು. ಪುನಾದಲ್ಲಂತೂ ಬಾಜಿರಾವ್ ರಸ್ತೆ ಅಂತೇಳಿ ನಾವೇನು ರ್ಯಾಲಿ ಮಾಡಿದ್ವಿ, ಆ ಜಾಗ ಬಸವೇಶ್ವರ ಮೂರ್ತಿ ಮುಂದೆ ಸ್ಟೇಜ್ ಮಾಡಿ ನಮ್ಮ ಪುನಾದೆಲ್ಲ ಸಂಜಯ್ ಇಂಡಿಯವರು, ನಮ್ಮ ಸತೀಶ್ ಕುಮಾರ್ ಪಾಟೀಲ್ ಅವರು, ರಿಟಾಯರ್ ಬದಲಾವಣೆ ಪರಿಸ್ಥಿತಿ ಭಾಳ ಜನ ಶರಣರಿದ್ದಾರೆ. ಅವರೆಲ್ಲ ಕಾಯ್ಕೊಂಡು ಕೊಟ್ಟಿದ್ರು. ನಾವು ಹೋಗೋವರೆಗೂ ಜ್ಯೋತಿ ಸ್ವಾಗತ ಮಾಡಿದ್ರು. ಅಲ್ಲಿಂದ ಗಾಂಧಿ ಪ್ರತಿಷ್ಠಾನ ಅಂತಿದೆ ಗೊತ್ತು, ಅವರು ಕೂಡ ಕರೆದು ಒಂದು ದಿವಸ ನಮಗೆ ಎಲ್ಲ ನಮ್ಮ ಟೀಮ್ 15 ಜನ ಅಂದರೆ ನಾವು 7 ಜನ. ಆ ಜನ ಬೆಂಗಳೂರಿಂದ ನಮ್ಮ ದಾಳಿಂಬ ಜಯರಾಮಣ್ಣವರು ಮತ್ತು ಅವ್ರ ಫ್ಯಾಮಿಲಿ ಡೈರೆಕ್ಟ್ ಮುಂಬೈ ಬಂದರು. ಪುನಾದಲ್ಲಿ ನಾವು 7 ಜನ ನಮ್ಮ ಕರೆದು ಸ್ವಾಗತ ಮಾಡಿದ್ರು. ಮುಂಬೈಯಲ್ಲೂ ಕೂಡ ಒಂದು ಪಂದ್ರದಾಗ ನಮ್ಮ ಪತ್ರಿಕಾರ ಮಠ ಅಂತಿದೆ, ಮಠದೊಳಗೆ ಎಲ್ಲ ಶರಣರು ಸೇರಿ ಸ್ವಾಗತ ಮಾಡಿದ್ರು. ಮುಂದೆ ನಾವು ಅಲ್ಲಿ ಶರಣ ರೆಸಿಡೆನ್ಸ್ಗಳು ಉಳ್ಕೊಂಡು ನಾವು ಶರಣರೇ ಹೋಗೋದು ನಾವಿದೆ. ಅಲ್ಲಿ ಮುಂಬೈ ಉಳ್ಕೊಂಡು ಏರ್ಪೋರ್ಟಿಗೆ ಹೋಗಿ 8:20 ಫ್ಲೈಟ್ 6 ಗಂಟೆಗೆ ನಾವು ಇದ್ದೀವಿ, ಏರ್ಪೋರ್ಟ್ನಾಗ ಇದ್ದೀವಿ. ಅವತ್ತು 5ನೇ ತಾರೀಕು. ಅದಕ್ಕಾಗಿ ಮುಂಬೈಯವರು ಪುನಃ ಸ್ವಲ್ಪ ಎಲ್ಲ ಕಡೆ ಹೇಳಿದ್ದೀನಿ, ಮುಂದಿನ ವರ್ಷ ಈಗ ಮೊದಲನೇದು ನೇಪಾಳ ಆಗಿದೆ, 2ನೇದು ಭೂತಾನ್ ಆಗಿದೆ, 3ನೇದು ಶ್ರೀಲಂಕಾ ಆಗಿದೆ, 4ನೇದು ಸೌತ್ ಆಫ್ರಿಕಾ ಆಗಿದೆ, ದಕ್ಷಿಣ ಆಫ್ರಿಕಾ, 5ನೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಈಗ ಲಂಡನ್ ಒಳಗೆ ಮಾಡಬೇಕು ಅಂತೇಳಿ ಹಾಗೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ. 1 ವರ್ಷ ಟೈಮ್ ಇದೆ. 1 ವರ್ಷ ಟೈಮ್ ಇದೆ. ಎಲ್ಲರೂ ಕೂಡ ಪಾಸ್ಪೋರ್ಟ್ ಕಡ್ಡಾಯವಾಗಿ ಮಾಡ್ಕೊಂಡು ಇಟ್ಕೋಬೇಕು. ಯಾಕಂದ್ರೆ ಬಹಳ ವರ್ಷ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.